ಮನೇಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ, ಜಾಬ್ ಇದ್ರೆ ಹೇಳು ಆಚೆ, ನನಗೆ ಬೇರೆ ಕಡೆ ಸ್ಟೇಟ್ಸಲ್ಲಿ ನಾನು ಹೋಗ್ಬಿಡ್ತೀನಿ. ತುಂಬ ಸೈಲೆಂಟ್ ಹುಡುಗಿ, ಎಷ್ಟು ಬೇಕೋ ಅಷ್ಟೇ ಮಾತಾಡೋಳು. ನಮಗೆ ಏನೇ ಇವಾಗ ಓದೋದಾಗಲಿ ಏನೇ ಗೊತ್ತಿಲ್ಲ ಅಂದರೂ ಕೂಡ ಹೇಳ್ಕೊಡೋಳು. ಇದಿದೆ ಕಾಲೇಜಲ್ಲಿ ಇದಿದ್ದು ಮಾಡಿಸಿದ್ರು, ಗೈಡ್ ಮಾಡೋಳು ನಮಗೆ. ನಮ್ಮ ಜೊತೆಗೆ ಇರೋಳು ತುಂಬ ಒಳ್ಳೆ ಹುಡುಗಿ, ಕೈಂಡ್ ಹಾರ್ಟೆಡ್ ಪರ್ಸನು. ಎಷ್ಟು ಬೇಕೋ ಅಷ್ಟೇ ಮಾತಾಡೋಳು, ಎಲ್ಲರ ಹತ್ರನೂ ಚೆನ್ನಾಗಿರೋಳು. ಯಾಮಿನಿ ಪ್ರಿಯಾ ಪ್ರಕರಣ ನೋಡಿ. PUCಲಿ ಅಪ್ಪ ಗಾರೆ ಕೆಲಸ ಮಾಡ್ತಾರೆ, ಮಗಳು ತುಂಬ ಕಷ್ಟ ಬಿದ್ದು ಓದ್ತಿದ್ದಾಳೆ. ಅವಳು ಎಷ್ಟು ಕಷ್ಟ ಬಿದ್ದು ಓದ್ತಿದ್ದಾಳೆ ಅಂದರೆ, ಆ ಹೆಣ್ಣು ಮಗಳು ರಿಸಲ್ಟ್ ಬಂದಾಗ PUCಲಿ 93% MES ಕಾಲೇಜ್. ಆ ಹೋಗಿ ಬರೋ ದಾರಿ ಕಾಲೇಜ್ಗೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ನಡ್ಕೊಂಡು ಹೋಗಬೇಕು, ನಡ್ಕೊಂಬರಬೇಕು, ಅಥವಾ ಬೇರೆ ದಾರಿಲೂ ಹೋಗಬಹುದು. ಆದರೆ ಮನೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿ ಈ ಥರದ ಹೆಣ್ಣು ಮಕ್ಕಳು ಕಾಲೇಜ್ಗೆ ಹೋಗಬೇಕು ಅಂದರೆ ಸ್ವಲ್ಪ ಬೇಗ ಹೋಗುವಂತಹ ಒಂದು ಈಸಿ ವೇ ಯಾವುದಿರುತ್ತೆ, ಅಡ್ಡ ದಾರಿಗಳು ಹೋಗಲಿಕ್ಕೆ, ಕಾಲೇಜಿಗೆ ಹೋಗಲಿಕ್ಕೆ ಆ ದಾರಿಗಳಲ್ಲಿ ಹೋಗ್ತಾರೆ. ಬಹುಪಾಲು ಜನ ಕಷ್ಟ ಏನು ಒಂದು ಕಡೆ ಕೆಲಸ ಮಾಡಿಕೊಂಡು ಮತ್ತೊಂದು ಕಡೆ ಕಾಲೇಜ್ಗೆ ಹೋಗ್ತಾರೆ ಅಂತ ಎಲ್ಲರೂ ಕೂಡ, ಅದು ಹುಡುಗರಿರಲಿ ಹುಡುಗಿರಿರಲಿ, ಆ ಥರ ತುಂಬ ಬೇಗ ಕಾಲೇಜಿಗೆ ತಲುಪುವಂತಹ ಜಾಗ ಯಾಕೆ ಹುಡುಕೋತಾರೆ ಅಂದರೆ ಅವರು ಎರಡೆರಡು ಕಡೆ ಕೆಲಸ ಮಾಡ್ತಿರ್ತಾರೆ. ಯಾಮಿನಿ ಪ್ರಿಯಾ ಎಷ್ಟು ಅಂದರೆ ಅವರ ಪೋಷಕರು ಎಲ್ಲರೂ ಮಾತಾಡ್ತಿರುವಂಥದ್ದು, ಅಕ್ಕಪಕ್ಕದ ಸ್ನೇಹಿತರು, ಕಾಲೇಜಿನವರು, ಮಗದೊಬ್ಬರು ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಮನೆಯಲ್ಲಿ ಒಂದಷ್ಟು ಮಾಮೂಲಿ ಸಮಸ್ಯೆ, ಮಿಡ್ಲ್ ಕ್ಲಾಸ್ ಅಂದರೆ ಇದ್ದೇ ಇರುತ್ತೆ, ನೋ ಡೌಟ್. ಅಪ್ಪನಿಗೆ ಸಹಾಯ ಮಾಡಬೇಕು, ನಾನು ಬೇರೆ ಕಡೆ ಎಲ್ಲಾದರೂ ಕೆಲಸ ಮಾಡಬೇಕು, ಸಾಧ್ಯ ಆದರೆ ನಾನು ತಮಿಳ್ನಾಡಿಗೆ ಹೋಗಿ ಕೂಡ ಕೆಲಸ ಮಾಡಬಲ್ಲೆ. ಯಾಕಂದರೆ ಅವರು ತಮಿಳು ಗೊತ್ತಿರುವಂತಹ, ತಮಿಳು ಮೂಲದ ಇಲ್ಲಿ ಬಂದು ನೆಲೆಸಿರುವಂತಹ ಕುಟುಂಬ. ಗೋಪಾಲ್ ಅವರ ಮಗಳು ಯಾಮಿನಿ, ಸ್ವತಂತ್ರ ಯೋಧರ ಪಾಳ್ಯ. MES ಕಾಲೇಜಿನ ಬಹುಪಾಲು ಜನ, ಅದು ಲೆಕ್ಚರರ್ಸ್ ಇರಬಹುದು, ಮತ್ತೊಬ್ಬರು ಇರಬಹುದು. ಯಾಮಿನಿ ಪ್ರಿಯಾಗಿ ಹೀಗಾಗಿದೆ ಅಂದರೆ ತುಂಬ ಸಂಕಟ ಅನುಭವಿಸಿದವರಲ್ಲಿ ಅವರು ಕೂಡ ಇದ್ದಾರೆ. ಅವರ ಬಹುಪಾಲು ಜನ ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಆ ಮಗು ಕಾಲೇಜ್ಗೆ ಹೋಗ್ತಿತ್ತು, ಬರ್ತಿತ್ತು, ಇದೇ ಮನೆಯದ್ದು ಅನ್ನೋದಷ್ಟೇ ಗೊತ್ತಿತ್ತು, ಎಂದೂ ಕೂಡ ಹೊರಗಡೆ ಓಡಾಡ್ತಿರ್ಲಿಲ್ಲ, ಹೆಚ್ಚಿಂದೇನು ಮಾಡ್ತಿರಲಿಲ್ಲ, ಸೈಲೆಂಟಾಗಿ ಪುಸ್ತಕ ಹಿಡ್ಕೊಂಡು ಕೂತ್ಕೋತಿದ್ಲು, ಇಲ್ಲಾಂದರೆ ಈ ಮನೆಯದ್ದೇನಾದರೂ ಕೆಲಸ ಮಾಡ್ತಿದ್ಲು ಅನ್ನೋ ಮಾತುಗಳನ್ನೇ ಹೇಳ್ತಾ ಬಂದಿರುವಂಥ ಇಂಥ ಹುಡುಗಿಗೆ ಎಂಥ ಸಮಸ್ಯೆ ಆಗುತ್ತೆ ಅಂದರೆ, ಆ ವಿಘ್ನೇಶ್ ಅನ್ನುವಂತಹ ಒಬ್ಬ, ಅವನು ಕೂಡ ಎದುರು ಮನೆಯವನು, ಪೋಲಿ ಪುಂಡ. ಯಾಕಂದರೆ ಕಳ್ಳತನದ ಕೇಸುಗಳು ಕೂಡ ಅವನ ಮೇಲೆ ಬಿದ್ದಿವೆ ಮಾರ್ಕೆಟ್ ಸ್ಟೇಷನ್ನಲ್ಲಿ. ಶ್ರೀರಾಮಪುರಂ ಅಂದರೆ ಒಂದು ಹಣೆಪಟ್ಟಿ ಹಚ್ಚುವಂಥದ್ದು ತಪ್ಪಾಗತ್ತೆ. ಯಾರೋ ಕೆಲವರಿಂದಾಗಿ ಇಡೀ ಏರಿಯಾಗೆ ತಪ್ಪಾಗಿ ಮಾತಾಡುವಂಥದ್ದು ಸರಿಯಲ್ಲ. ಆ ಹೆಣ್ಮಗಳು ಕಾಲೇಜ್ಗೆ ಹೋಗಿ ಬರಲಿಕ್ಕೆ, ಯಾಕಂದರೆ ಅವರಿಬ್ಬರಿಗೂ 8 ವರ್ಷ ಡಿಫ್ರೆನ್ಸ್ ಇದೆ. ಈಕೆಗೆ 20, ಅವನಿಗೆ 28. ಹಿಂದೆ ಬೀಳೋದು, ಅವನ ಮನೆಗೆ ಹೋಗಿ ಹೆಣ್ಣು ಕೊಡಿ ಮದುವೆ ಆಗ್ತೀನಿ ಅಂತ ಕೇಳಿದ್ದಾನೆ. ಅವರು ಇಲ್ಲಪ್ಪ ಕೊಡಲ್ಲ, ಅವಳು ಓದಬೇಕು, ಇನ್ನೂ ಚೆನ್ನಾಗಿ ಓದಬೇಕು. ಅವಳ ಆಸೆ ಇದ್ದಿದ್ದು ಒಂದೇ, ನಾನು ಚೆನ್ನಾಗಿ ಓದಿ ಡಿಫಾರ್ಮ ಮುಗಿಸಿ ಅಪ್ಪನನ್ನು ಚೆನ್ನಾಗಿ ನೋಡ್ಕೋಬೇಕು, ಅಮ್ಮನನ್ನು ಮತ್ತು ಉಳಿದ ಸೋದರ ಸೋದರಿಯರು ಏನಿದ್ರು ಅವರನ್ನು ಕೂಡ ಚೆನ್ನಾಗಿ ಓದಿಸ್ಬೇಕು ಅನ್ನುವಂಥದ್ದು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಯಾವುದೇ ಒಂದು ತಾಯಿ ಅಂತ ಯಾಕೆ ಅನ್ನೋದು ಅಂದರೆ, ಅದು ಹೆಣ್ಮಗು ಅಂತ ಹುಟ್ಟಿದ್ರೆ ಅದು ಸಾಕ್ಷಾತ್ ಲಕ್ಷ್ಮಿ ಆಗಿರ್ತಾಳೆ. ಅವಳ ಆಸೆ, ಕನವರಿಕೆ, ಕಾಳಜಿ ಎಲ್ಲವೂ ಏನಿರುತ್ತೆ ಅಂದರೆ ಅಪ್ಪ ಅಮ್ಮಂಗೆ ಏನಾದರೂ ಹೆಲ್ಪ್ ಮಾಡಬೇಕು, ನನ್ನ ತಮ್ಮ ಅಥವಾ ತಂಗಿನ ಚೆನ್ನಾಗಿ ಓದಿಸ್ಬೇಕು, ಮುಂದೆ ನೋಡೋಣ 31, 35 ಆದಮೇಲೆ ಮದುವೆ ಆದರೆ ಆಯಿತು ಅನ್ನೋ ಮನಸ್ಥಿತಿಯೇ ಇರುತ್ತೆ. ಅವ್ರಿಗೂ ಆಸೆಗಳಿರುತ್ತೆ. ಆದರೆ ಈ ಕೆಟ್ಟ ಮಿಡ್ಲ್ ಕ್ಲಾಸ್ ಅನ್ನುವಂತಹ ಒಂದು ವ್ಯವಸ್ಥೆ, ಬಿಲೋ ಮಿಡ್ಲ್ ಕ್ಲಾಸ್ ಅನ್ನುವಂತಹ ಘನಘೋರ ನರಕ ನೋಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಯಾಮಿನಿ ಕೇಸಲ್ಲೂ ಇದೇ ಆಗಿತ್ತು. ಇದೇ ಶ್ರೀರಾಮಪುರಂ ರೈಲ್ವೆ ಟ್ರ್ಯಾಕ್ ಹತ್ರ ಆ ಹೆಣ್ಣು ಮಗುಗೆ ಸಾಕಷ್ಟು ಸಲ ಕುತ್ತಿಗೆಗೆ ಚುಚ್ಚಿ ಖಾರದ ಪುಡಿ ಕಣ್ಣಿಗೆ ಹಾಕಿ ಏನೊಂದು ಕೃತ್ಯ ಎಸಗ್ತಾನೆ. ಅಲ್ಲಿ ಪೊಲೀಸರಿಗೆ ಮೊದಲು ಕಾಣಿಸೋದು ಆಕೆಯ ಕೊರಳಲ್ಲಿದ್ದಂತಹ ID ಕಾರ್ಡ್ ಮತ್ತು ಹೆಗಲ ಮೇಲಿದ್ದಂತಹ ಬ್ಯಾಗಲ್ಲಿ ಪುಸ್ತಕ ಇತ್ತು, ಬಾಕ್ಸಲ್ಲಿ ತಿಂಡಿ ಇತ್ತೋ ಇಲ್ವೋ, ತೊಗೊಂಡೋಗಿದ್ರೋ ಇಲ್ವೋ, ಯಾಕಂದರೆ ಅದು ಕೂಡ ಕಷ್ಟ ಆಗಿರುತ್ತೆ. ID ಕಾರ್ಡ್ ನೋಡಿಕೊಂಡು ಪೊಲೀಸರು ಸಂಬಂಧಪಟ್ಟ ಪೋಷಕರಿಗೆ, ಗೋಪಾಲ್ ಅವರಿಗೆ ಫೋನ್ ಮಾಡ್ತಾರೆ. ಗೋಪಾಲ್ ಅವರು ಬಂದು ನೋಡಿದ ಕೂಡಲೇ ತಲೆ ಚಚ್ಕೊಂಡು ಎದೆ ಪಡ್ಕೊಂಡು ಕಣ್ಣೀರಾಗ್ತಾರೆ. ಆ ದೃಶ್ಯ ಕೂಡ ನೀವು ನೋಡಿರ್ತೀರಿ. ಮಗಳೇ ಹಿಂಗಾಗೋಯ್ತಲ್ಲಮ್ಮ ನಿಂಗೆ ಅಂತ. ಯಾಕಂದರೆ ಏನಾಗಿತ್ತು ಅನ್ನುವಂತಹ ಸಂಪೂರ್ಣ ಚಿತ್ರಣ ಅವ್ರಿಗೆ ಗೊತ್ತಿತ್ತು. ಆದರೆ ಇಂಥದ್ದಾಗತ್ತೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರಲಿಲ್ಲ. 6 ತಿಂಗಳ ಹಿಂದೆ ಇದೇ ಪರೋಡಿ, ಪುಂಡ, ಪೋಖ್ರಿ, ಪೊರ್ಕಿ,
ವಿಘ್ನೇಶ್ ಬಲವಂತವಾಗಿ ತಾಳಿ ಕಟ್ಟೋಕೆ ಹೋಗಿದ್ದ, ತಾಳಿನೂ ಕಟ್ಟಿದ್ದ, ಕಿತ್ತು ಬಿಸಾಕಿ, ಒಂದು ತುಂಬ ಇಂಟ್ರೋವರ್ಟ್ ಇದ್ದರೂ ಕೂಡ ಅವರಲ್ಲಿ ಒಂದು ಗಟ್ಟಿತನ ಇರುತ್ತೆ, ಜೋರಾಗಿ ಮಾತಾಡುವ ಶಕ್ತಿ ಇರುತ್ತೆ. ಅವಳಿಗೆ ಹೇಳಿದ್ಲು, ನನಗಿವೆಲ್ಲ ಆಗೋತಿಲ್ಲ, ನಾನು ಓದಬೇಕು. ಪೊಲೀಸರು ಕರೆಸ್ತಾರೆ, ಬೈತಾರೆ, ಮುಚ್ಚಳಿಕೆ ಬರ್ಕೊಡ್ತಾರೆ, ಬಳಸ್ಕೊಂಡು ಕಳಿಸ್ಕೊಡ್ತಾರೆ. ಆ ನಂತರದಲ್ಲಿ ಅವನು ಹೇಳಿರ್ತಾನೆ, ನಾನು ಇಂಥ ಕೆಲಸಕ್ಕೆ ಮತ್ತೆ ಹೋಗೋದಿಲ್ಲ. ಆದರೆ ಇಲ್ಲಿ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾನೆ ಅಂದರೆ, ಒಂದು ವಾಟ್ಸಪ್ ಗ್ರೂಪ್, ಮಿಷನ್ ಯಾಮಿನಿ ಪ್ರಿಯ, ಅವನಿಗೆ ಇನ್ನೊಂದಷ್ಟು ಜನ ಸ್ನೇಹಿತರು ಸಹಾಯ ಮಾಡಿದ್ದಾರೆ. ಸೋಲದೇವನಹಳ್ಳಿಯಲ್ಲಿ ಪೊಲೀಸರು ಅವನನ್ನು ಟ್ರ್ಯಾಕ್ ಮಾಡಿ ಹುಡುಕಿದಾಗ ಅವನ ಜೊತೆಲಿ ಮತ್ತೊಬ್ಬ ಸಿಕ್ಕಿದ್ದಾನೆ. ಆ ಮೂರ್ಖನಿಗೂ ಕೂಡ 36 ವರ್ಷ, ಹರೀಶ್ ಅಂತ. ಆತ ಏನು ಮಾಡಿದ್ದಾನೆ, ಬನಶಂಕರಿಯ 3rd ಸ್ಟೇಜಿಂದ ಈ ಹೆಣ್ಮಗಳು ನರಗುಂದ ಫಾರ್ಮಸಿ ಅಲ್ಲಿ ಓದ್ತಿದ್ದಂತಹ ಯಾಮಿನಿ ಪ್ರಿಯ BMTC ಬಸ್ ಹತ್ತಿ ಮಂತ್ರಿ ಮಾಲ್ಗೆ ಬರೋ ತನಕ ಫಾಲೋ ಮಾಡಿರುವಂಥವರು ಇದ್ದಾರೆ ಅನ್ನುವಂಥದ್ದು ಪೊಲೀಸರ ಒಂದು ಅಂದಾಜು. ಆದರೆ ಈ ಹರೀಶ್ ಈ ವಿಘ್ನೇಶ್ನನ್ನು ಬೈಕ್ನಲ್ಲಿ ಕರ್ಕೊಂಬಂದು ಆ ಕೃತ್ಯ ನಡೆದ ಜಾಗಕ್ಕೆ ಬಿಟ್ಟಿದ್ದು, ಮತ್ತೆ ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಹೋಗಿದ್ದು, ಇಷ್ಟು ಸಹಾಯ ಮಾಡಿರೋ ಸಾಧ್ಯತೆ ಇದೆ. ಅಷ್ಟನ್ನು ಪೊಲೀಸರು ಇದುವರೆಗೂ ತಮ್ಮ ತನಿಖೆಯಲ್ಲಿ ಕಂಡುಕೊಂಡಿರುವಂತಹ ಒಂದು ಸತ್ಯ. ನೋಡಿ, ಅಲ್ಲಿ ಸ್ಥಳಕ್ಕೆ ಡ್ರಾಪ್ ಮಾಡಿದ್ದು, ಪಿಕಪ್ ಮಾಡಿದ್ದು ಹರೀಶ್ ಅನ್ನುವಂತಹ ಈ ದುರುಳ, ಜೊತೆಯಲ್ಲಿ ಕೊಲೆಗೆ ಪೂರ್ವ ಸಂಚು ಮಾಡಿದ್ದ. ಆ ಹೆಣ್ಮಗಳು ತಿರುಗಿ ಏನಾದರೂ ಪ್ರತಿರೋಧ ಒಡ್ಡಬಹುದು ಅನ್ನೋ ಕಾರಣಕ್ಕೋ ಏನೋ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ ಈ ಕೃತ್ಯ ಎಸಗಿರುವಂಥದ್ದು. FIR ಕಾಪಿ ಇದೆ. FIRನಲ್ಲಿ, ಯಾಕಂದರೆ ಪೊಲೀಸರು ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ನಲ್ಲಿ 0144/2025 FIR ನಂಬರ್ ನೀವು ಕೂಡ ನೋಡಬಹುದು. 103/1 ಸೆಕ್ಷನ್ BNS ಅಡಿಯಲ್ಲಿ ಕೇಸ್ ದಾಖಲಾಗಿರುವಂಥದ್ದು. ಇದು IPCಯ 302ಗೆ ಹೊಂದುವಂತಹ ಒಂದು ಕೇಸ್. FIR ಕಾಪಿಲೇನಿದೆ, ತುಂಬ ಸ್ಪಷ್ಟವಾಗಿ ದಾಖಲಾಗಿರುವಂತಹ ಮಾಹಿತಿ. ಈ ಕೇಸಿನ ಸಾರಾಂಶವೇನೆಂದರೆ, ಫಿರ್ಯಾದುದಾರರು ಟೈಲ್ಸ್ ಕೆಲಸ ಮಾಡಿಕೊಂಡಿರ್ತಾರೆ. ಅಂದರೆ ನೀವು ಯೋಚನೆ ಮಾಡಿ, ಯಾಮಿನಿ ಪ್ರಿಯ ಎಂತಹ ಕುಟುಂಬದಲ್ಲಿ, ಎಂತಹ ವ್ಯವಸ್ಥೆಯ ಮಧ್ಯೆ ಓದ್ತಿದ್ಲು. ಆದರೂ ಆಕೆ PUCಲಿ 90% ಸೈನ್ಸ್. ಇವರಿಗೆ 2 ಮಕ್ಕಳಿದ್ರು. ಮಗ XYZ ಏನೋ ಓದ್ತಿದ್ದಾರೆ, ಮಗಳು ಯಾಮಿನಿ 20 ವರ್ಷ, ಬೆಂಗಳೂರು ನಗರ ಬನಶಂಕರಿಯಲ್ಲಿರುವಂತಹ ನರಗುಂದ ಕಾಲೇಜ್ ಆಫ್ ಫಾರ್ಮಸಿಲಿ 1ನೇ ವರ್ಷ ವ್ಯಾಸಂಗ ಮಾಡ್ತಿರ್ತಾಳೆ. ಫಿರ್ಯಾದಿ ಮಗಳು ಯಾಮಿನಿ ಪ್ರತಿದಿನ 7:30 ಗಂಟೆಗೆ ಮನೆಯಿಂದ ಕಾಲೇಜಿಗೆ ಹೋಗಿ ಕಾಲೇಜ್ ಮುಗಿಸಿಕೊಂಡು 3ರಿಂದ 4 ಗಂಟೆಯ ಒಳಗಡೆ ಮನೆಗೆ ಬರ್ತಿರ್ತಾಳೆ. ಫಿರ್ಯಾದಿ ಮಗಳಿಗೆ ಕಾಲೇಜಿನಲ್ಲಿ ಪರೀಕ್ಷೆ ಇದ್ದುದರಿಂದ 16/10/2025 ಬೆಳಗ್ಗೆ 7 ಗಂಟೆಗೆ ಮನೆಯಿಂದ ಕಾಲೇಜಿಗೆ ಹೋಗಿದ್ದು, ಫಿರ್ಯಾದುದಾರರು ಬೆಳಿಗ್ಗೆ ಸುಮಾರು 8:30 ಗಂಟೆಯಲ್ಲಿ ಕೆಲಸಕ್ಕೆ ಹೋಗಿರುತ್ತಾರೆ. ಮಧ್ಯಾಹ್ನ 2:30 ಗಂಟೆಗೆ ಫಿರ್ಯಾದುದಾರರು ಮನೆಗೆ ಊಟಕ್ಕೆ ಬಂದಾಗ ಅವರ ಮಗ XYZ ಮನೆಯಲ್ಲಿದ್ದು, ಫಿರ್ಯಾದಿ ಮಗಳು ಕಾಲೇಜಿನಿಂದ ವಾಪಸ್ ಬಂದಿರುವುದಿಲ್ಲ ಅನ್ನೋದನ್ನು ಹೇಳಿರ್ತಾರೆ. ನಂತರ ಫಿರ್ಯಾದಿ ಮನೆಯಲ್ಲಿ ಊಟ ಮುಗಿಸಿ ಸುಮಾರು 3:30 ಗಂಟೆಗೆ ಈ ಸಮಯದಲ್ಲಿ ವಾಪಸ್ ಕೆಲಸಕ್ಕೆ ಹೋಗ್ತಿರುವಾಗಲೇ ಫಿರ್ಯಾದಿ ಮನೆಯ ಬಳಿ ಇರುವಂತಹ ರೈಲ್ವೆ ಟ್ರ್ಯಾಕ್ ಬಳಿ ಸ್ಥಳೀಯ ಮತ್ತು ಹೆಚ್ಚಿನ ಜನರು ಗುಂಪು ಕಟ್ಟಿಕೊಂಡು ಏನನ್ನೋ ನೋಡ್ತಿದ್ರು. ಅಷ್ಟೇ ಅಲ್ಲ, ಫಿರ್ಯಾದುದಾರರು ಯಾಕಿಷ್ಟು ಜನ ಸೇರ್ಕೊಂಡಿದ್ದಾರೆ ಅಂತ ಸನಿಹಕ್ಕೆ ಹೋಗಿ ನೋಡಿದಾಗ, ಸ್ವಾತಂತ್ರ್ಯ ನಗರ 7ನೇ ಕ್ರಾಸ್ನಿಂದ ರೈಲ್ವೆ ಟ್ರ್ಯಾಕ್ ದಾಟಿ ಜಕ್ಕರಾಯನ ಕೆರೆಯ ಕಡೆಗೆ ಹೋಗುವ ಕಾಲುದಾರಿಯಲ್ಲಿ ರೈಲ್ವೆ ಬೋರ್ಡ್ ಇರುವಂತಹ ಸ್ಥಳದಲ್ಲಿ ಸ್ಥಳೀಯ ಪೊಲೀಸರು ಇದ್ದು, ಫಿರ್ಯಾದುದಾರರು ಹತ್ತಿರಕ್ಕೆ ಹೋಗಿ ನೋಡಿದಾಗ ನೆಲದ ಮೇಲೆ ಮಗಳು ಯಾಮಿನಿ ಮೇಲ್ಮುಖವಾಗಿ ಬಿದ್ದಿದ್ದು, ಫಿರ್ಯಾದಿ ಮಗಳ ಮುಖಕ್ಕೆ ಹಾಗೂ ಕತ್ತಿನ ಬಳಿ ಯಾರೋ ವ್ಯಕ್ತಿಯು ಚೂಪಾದ ಆಯುಧದಿಂದ ಹೊಡೆದು ತೀವ್ರವಾಗಿ ಗಾಯಗೊಳಿಸಿ ಕೊಲೆ ಮಾಡಿರುವುದು ಕಂಡುಬಂದಿರುತ್ತದೆ. ಸ್ಥಳದಲ್ಲಿ ಬಿದ್ದಿದ್ದ ಫಿರ್ಯಾದಿ ಮಗಳ ಕಾಲೇಜ್ನ ಉಡುಪನ್ನು ಧರಿಸಿದ್ದು ಫಿರ್ಯಾದಿ ತಮ್ಮ ಮಗಳ ಮೃತದೇಹವೆಂದು ಗುರುತಿಸಿರುತ್ತಾರೆ. ಫಿರ್ಯಾದುದಾರರ ಮನೆಯ ಬಳಿ ಇರುವ ವಿಘ್ನೇಶ್ ಅಲಿಯಾಸ್ ಸಂಜಯ್ ಎಂಬಾತನ ಮೇಲೆ ಸಂಶಯವಿದ್ದು, ಈತನು ಫಿರ್ಯಾದಿ ಮಗಳಿಗೆ ಯಾವಾಗಲೂ ತನ್ನನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಪೀಡಿಸುತ್ತಿದ್ದನು. ಅಲ್ಲದೆ ಈಗ್ಗೆ ಸ್ವಲ್ಪ ದಿನದ ಹಿಂದೆ ಫಿರ್ಯಾದಿ ಮನೆಯ ಬಳಿ ಬಂದು ಜಗಳ ಮಾಡಿ ಹೋಗಿದ್ದು ಫಿರ್ಯಾದಿ ಮಗಳು ಯಾಮಿನಿ ವಿಘ್ನೇಶ್ ಅಲಿಯಾಸ್ ಸಂಜಯ್ ಈತನೇ
ಫಿರ್ಯಾದಿದಾರರ ಮಗಳು ಯಾಮಿನಿಯನ್ನು ಕೊಂದಿರಬಹುದು ಅನ್ನುವ ಸಂಶಯವಿದ್ದು, ಆದ್ದರಿಂದ ಫಿರ್ಯಾದುದಾರರ ಮಗಳನ್ನು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿರುವ ಆರೋಪದ ಮೇಲೆ ಸೂಕ್ತ ಕ್ರಮ ಜರುಗಿಸುವಂತೆ ಕೋರಿ ಒಂದು ದೂರು ದಾಖಲಾಗಿರುವಂಥದ್ದು. ತುಂಬ ಅಚ್ಚುಕಟ್ಟಾಗಿ ಈ FIRನಲ್ಲಿ ಹೇಳುವಂಥದ್ದು ಇಷ್ಟೇ. ಆ ತಂದೆ ನೋಡಿ, ಆ ಕಾಲದಾರಿ ಯಾಕೆ ಕಾಲದಾರಿ, ನಿಮಗೆ ಆರಂಭದಲ್ಲಿ ಹೇಳಿದೆ, ಒಂದು ಈಸಿಯಾಗಿ ಕಾಲೇಜ್ಗೆ ಹೋಗುವಂತಹ ದಾರಿ ಬೇಕು ಮತ್ತೊಂದು ಅಂತ. ಅವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ. ಆದರೆ ಇಲ್ಲಿ ಆ ಜಾಗ ಹೇಗೆ ಟ್ರ್ಯಾಕ್ ಮಾಡಿದ್ದಾನೆ, ವಾಟ್ಸಪ್ ಗ್ರೂಪನ್ನು ಇಟ್ಕೊಂಡಿದ್ದಾನೆ, ಸ್ನೇಹಿತರನ್ನು ಅವರ ಸಹಾಯವನ್ನು ಪಡ್ಕೊಂಡಿದ್ದಾನೆ, ಕಣ್ಣಿಗೆ ಖಾರದ ಪುಡಿ ಹರಿಸಿದ್ದಾನೆ, ಆಕೆಯನ್ನು ಹೊಡೆದು ಮುಗಿಸಿದ್ದಾನೆ. ನಾಳೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಹೆಣ್ಣುಮಕ್ಕಳು, ಯಾಕಂದರೆ ಅವರು ಟೈಲ್ಸ್ ಕೆಲಸ ಮಾಡ್ತಾರೆ, ಗಾರೆ ಕೆಲಸ ಮಾಡ್ತಾರೆ, ಅಂಥವರು ಹೊಟ್ಟೆ ಬಟ್ಟೆ ಕಟ್ಟಿ ಚಿನ್ನ ತಗೊಂಡಿಲ್ಲ, ಮಗಳಿಗೆ ಚಿನ್ನದಂತಹ ಒಂದು ವಿದ್ಯೆಯನ್ನು ಕೊಡಿಸ್ತಿದ್ರು. ಅಂತಹ ಮಗಳ ಮೇಲೆ ಯಾರೋ ಒಬ್ಬ ಪರೋಡಿ ಪೊರ್ಕಿ ನನ್ನನ್ನು ಪ್ರೀತಿಸು ಅಂತ, ಯಾಕಂದರೆ ಓದುವಂತಹ ಸಂದರ್ಭದಲ್ಲಿ ಇಂಥವು ಬರ್ತವೆ ಬಿಡ್ತವೆ. ಆದರೆ ಆಯಾ ಹೆಣ್ಣು ಮಕ್ಕಳು ಇವತ್ತು ಎಷ್ಟು ಗಟ್ಟಿತನದಿಂದ ಇದ್ದಾರೆ ಅಂದರೆ, ಬಂದಂಥವನಿಗೆ ಬುದ್ಧಿ ಹೇಳಿ ಕಳಿಸುವಂತಹ ಮಟ್ಟಿಗೆ ಸರಿಯಾಗಿದ್ದಾರೆ. ಆದಾಗ್ಯೂ ಕೆಲವರು ಏನೋ ಅಟ್ರಾಕ್ಷನ್ ಕಾರಣಕ್ಕೋ ಮತ್ತೊಂದಕ್ಕೋ ಬಲಿಯಾಗುವಂತಹ ಸಾಧ್ಯತೆಗಳು ಇದ್ದಿರುತ್ತೆ. ಆದರೆ ಇಲ್ಲಿ 90% ತಗೊಂಡಿದ್ದಂತಹ ಯಾಮಿನಿ ಪ್ರಿಯ ಎಷ್ಟು ಸಾಧ್ಯವೋ ಅಷ್ಟು ಅಚ್ಚುಕಟ್ಟಾಗಿ ಆ ಪ್ರಕರಣವನ್ನು ಕ್ಲಿಯರ್ ಮಾಡಲಿಕ್ಕೆ ನೋಡಿದಾಳೆ, ತಂದೆಗೂ ಕೂಡ ಹೇಳಿದಾಳೆ. ಆದರೂ ಅವನು ನನಗೆ ಸಿಗದ್ದು ಬೇರೆಯವರಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೋ ಅಥವಾ ಆಕೆಯನ್ನೇ ಮುಗಿಸಿಬಿಡಬೇಕು ಅನ್ನೋ ಕಾರಣಕ್ಕೋ ಇಲ್ಲಿ ಈ ಕೃತ್ಯ ಎಸಗಿರುವಂಥದ್ದು. ನೋಡಿ, ತುಂಬ ಸ್ಪಷ್ಟವಾಗಿ ಈ ಕೇಸ್ನಲ್ಲಿ ಎನ್ಕೌಂಟ್ರ್ ಮಾಡಿ ಮತ್ತೊಂದು ಮಾಡಿ ಅಂತ ಆಕ್ರೋಶದಿಂದ ಜನ ಹೇಳ್ತಾರೆ ನೋಡು. ಆದರೆ 103 ಪ್ರಕಾರ ಅವನಿಗೆ ಜೀವಾವಧಿ ಶಿಕ್ಷೆ ಆಗತ್ತೆ. ಅದಾಗಲಿಲ್ಲ ಅಂದರೆ ಮತ್ತೇನೋ ಆತ ಸಬೂಬು ಹೇಳಿ, ಯಾಕಂದರೆ ಇಲ್ಲಿ ಸಾಕ್ಷಿಗಳು ನೀವು ಈ ಪ್ರಕರಣದಲ್ಲಿ ನೋಡಿದ್ರೆ FIRಲ್ಲೇ ದಾಖಲಾಗಿದೆ, ಜನ ನೋಡ್ತಿದ್ರು ಅಂತ. ಈ ಜನ ನೋಡ್ತಿದ್ರು ಅನ್ನುವಂಥದ್ರಲ್ಲಿ ಜನರ ತಪ್ಪಿಲ್ಲ, ಪೊಲೀಸರ ತಪ್ಪಿರುತ್ತೆ. ನೋಡಿ, ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಈ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾರೋ ಕಂಪ್ಲೇಂಟ್ ಕೊಡ್ತಾರೆ ಅಂದರೆ ಪೊಲೀಸರ ಲ್ಯಾಂಗ್ವೇಜ್ ಹೇಗಿರುತ್ತೆ ಅಂದರೆ ಅಮ್ಮ, ಅಕ್ಕ, ತಂಗಿ, ತಮ್ಮ ಈ ಥರನೇ ಶುರುವಾಗುತ್ತೆ. ಬಹುಪಾಲು ಕಡೆ 99%, 1% ಪಾಪ ಒಳ್ಳೆ ಜನ ಪೊಲೀಸರು ಇರ್ತಾರೆ. ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಇಲ್ಲ ಅಂದರೆ ಅಲ್ಲಿ ಆ ಹುಡುಗಿ ಬಿದ್ದಾಗ ಸುಮಾರು ಜನ ಓಡಾಡ್ತಿರ್ತಾರೆ, ಬಂದೊಬ್ಬರು ಕಾಪಾಡ್ಬೋದಾಗಿತ್ತು, ಕಾಪಾಡೋದಕ್ಕೂ ಭಯ. ಯಾಕಂದರೆ ನಾಳೆ ನನ್ನನ್ನೆಲ್ಲಿ ಕೇಸಲ್ಲಿ ಫಿಟ್ ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಯಾಕಂತಹ ಭಯ ಬಂದಿದೆ ಜನಕ್ಕೆ, ಪೊಲೀಸರು ಹಿಂಗೆ ಇರೋದಪ್ಪ ಅನ್ನುವಂತಹ ಒಂದು ಸೀಲ್ ಬಿದ್ದೋಗ್ಬಿಟ್ಟಿದೆ. ಆ ಸೀಲನ್ನು ಅಳಿಸುವಂತಹ ಪ್ರಯತ್ನಗಳು ಆಗಲಿಲ್ಲ. ಆ ಕಾರಣಕ್ಕೋಸ್ಕರ, ಯಾಕಂದರೆ ಇಲ್ಲಿಂದ KC ಜನರಲ್ ಹಾಸ್ಪಿಟ್ಲು ತುಂಬ ದೂರ ಇರಲಿಲ್ಲ, ಎರಡೂ ಕೈಗಳಲ್ಲಿ ಎತ್ಕೊಂಡು ಹೋಗಿ ಆ ಮಗುವನ್ನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಬಹುದಿತ್ತು. ಆ ಕೆಲಸ ಆಗಲಿಲ್ಲ. ಯಾಕಾಗಲಿಲ್ಲ? ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಇಲ್ಲ. ನೀವು ಯಾರೂ ಬೇಡ, ತೀರಾ ನಾವುಗಳೇ ಎಷ್ಟೋ ಸಲ ID ಕಾರ್ಡ್ ತೋರಿಸಿದ ಮೇಲೆ ಅವರ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಅದಕ್ಕೂ ಮುಂಚೆ ಅಮ್ಮ, ಅಕ್ಕ ಅಂತಲೇ ಶುರುವಾಗತ್ತೆ. ನಾನು ತುಂಬ ಕೇಸ್ಗಳಲ್ಲಿ ನೋಡಿದ್ದೀನಿ, ನನ್ನ ಸ್ನೇಹಿತರ ಕೇಸ್ಗಳಲ್ಲಿ. ಜನಸ್ನೇಹಿ ವ್ಯವಸ್ಥೆ ಇಲ್ಲದ ಕಾರಣಕ್ಕೋಸ್ಕರ ಈ ಮಗು ಸಾಯಿತು, ಹಲ್ಲೆ ಆಯಿತು, ಏನೋ ಇರಬಹುದು. ಆ ನಂತರದಲ್ಲಿ ಆ ಮಗುವನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳಾಗ್ತಿತ್ತು. ಪೊಲೀಸರು ಕಾರಣ ಇದ್ದಾರೆ ಇದರಲ್ಲಿ, ನೋ ಡೌಟ್. ಯಾಕೆ ಕಾರಣ ಇದ್ದಾರೆ? ಜನಸ್ನೇಹಿ ವ್ಯವಸ್ಥೆಯೇ ಇದ್ದರೆ ನೋಡಿ, ಬಹುಪಾಲು ಒಂದು ಅಧ್ಯಯನ ಹೇಳುತ್ತೆ, ಜನಸ್ನೇಹಿ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಇದ್ದರೆ ಇಂತಹ ಕೇಸ್ಗಳಲ್ಲಿ ಆ ಕ್ಷಣಕ್ಕೆ, ಇನ್ನು ಯಾವುದೋ ಆಸ್ಪತ್ರೆಗೆ ತೊಗೊಂಡೋದ್ರೂ ಕೂಡ ಪೊಲೀಸರಿಂದ ಪರ್ಮಿಷನ್ ಇದೆಯಾ, ಏನಾಗಿತ್ತು, ನಾಳೆ ಬಂದರೆ ನಮ್ಮ ತಲೆ ಮೇಲೆ ಬರುತ್ತೆ, ಇದೇ ಮಾತಾಡ್ತಾರೆ ಅನ್ನೋದಾದರೆ ಇದಕ್ಕೊಂದು ಸರಳ ಕಾನೂನನ್ನು, ಕಟ್ಟುನಿಟ್ಟಿನ ಕಾನೂನನ್ನು ಮಾಡಬಹುದು. ಆ ಕೆಲಸವನ್ನು ಪೊಲೀಸರು ಮಾಡಬೇಕು. ಇಲ್ಲಿ ಈ ಮಗು ಸತ್ತಿದ್ರಲ್ಲಿ ಪೊಲೀಸ್ ವ್ಯವಸ್ಥೆಯೂ ಕೂಡ ಪಾಲಿದೆ. ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯೇ ಇದ್ದಿದ್ರೆ ಪೊಲೀಸರು ಭಯ ಎಷ್ಟಿರಬೇಕು. ಒಂದು ಜೀವ ಕಳ್ಕೊಳ್ತಿದ್ರೂ ಕೂಡ ಸೈಲೆಂಟಾಗಿ ಜನ ನೋಡ್ತಿದ್ದಾರೆ ಅನ್ನೋದಾದರೆ ಜನಕ್ಕೆ ಅಷ್ಟು ದೊಡ್ಡ ಭಯವನ್ನು ಸೃಷ್ಟಿಸಿದ್ದು ಪೊಲೀಸರೇ. ಆ ಹೆಣ್ಣುಮಗಳು ಸತ್ತಿದ್ರಲ್ಲಿ ಎಲ್ಲರ ಪಾಲು ಇದೆ, ಸಮಾಜದ ಪಾಲು ಇದೆ, ವ್ಯವಸ್ಥೆಯದ್ದು ಪಾಲಿದೆ. ಮತ್ತು ಈ ವಿಘ್ನೇಶ್ ಅನ್ನುವಂತಹ ಯಾರೆಲ್ಲ ಗಂಡು ಮಕ್ಕಳನ್ನು ಹೆತ್ತಿದ್ದಾರೆ ಅಂಥವರು ಮಕ್ಕಳನ್ನು ಸರಿಯಾಗಿ ತಿದ್ದಿ ಬುದ್ಧಿ ಹೇಳಿ ಒಂದು ಚೌಕಟ್ಟಿನಲ್ಲಿ ಇಟ್ಕೊಂಡು ಹೊರಗಡೆ ಹೋದಾಗ ನಮ್ಮನೆಯ ಹೆಣ್ಮಕ್ಳ ರೀತಿಯಲ್ಲಿ ಹೊರಗಿನ ಹೆಣ್ಮಕ್ಳನ್ನು ನೋಡಬೇಕು, ಗೌರವಿಸಬೇಕು ಅನ್ನೋದನ್ನು ಹೇಳ್ಕೊಡೋಕ್ಕೆ ಬರಲಿಲ್ಲ ಅಂದರೆ ಗಂಡು ಮಕ್ಕಳನ್ನು ಹೆರೋದ್ರ ಬದಲು ನಾಯಿ ನರಿಗಳನ್ನು ಹೆತ್ತು ಸಾಕೋದು ಮೇಲು. ಯಾಮಿನಿ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಬರೀ ನ್ಯಾಯ ಸಿಕ್ಕರೆ ಆಗೋದಿಲ್ಲ, ಇನ್ನೂ ಇಂತಹ ಪ್ರಕರಣಗಳಾಗದಂತೆ ನೋಡ್ಕೋಬೇಕು. ಅದು ನಾಗರಿಕ ಸಮಾಜದಲ್ಲಿ ನಾವು ಬದುಕ್ತಿದ್ದೀವಿ, ಬಾಳ್ತಿದ್ದೀವಿ, ಮುಂದಿನ ಪೀಳಿಗೆಗೆ ಏನೋ ಒಂದು ಬಿಟ್ಟು ಹೋಗ್ತಿದ್ದೀವಿ,
ಮಣ್ಣು ಮಸಿ ಅನ್ನುವಂಥದ್ದಾದರೆ ಆ ಕೆಲಸ ಆಗಬೇಕು.